ಹಾಯ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ನಮ್ಮ ಚಿಕ್ಕ ತಂಡದಿಂದ ಚಿಕ್ಕ ಕಿರುಚಿತ್ರವನ್ನು ಮಾಡಿದ್ದೀವಿ. ಎಲ್ಲರೂ ತಪ್ಪದೆ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಏನ್ರ ನಿನ್ ತೊಂದ್ರೆ ಅಲ್ಲೇ ನಿಮ್ ಅತ್ತೆ ಮಾವ ಬಂದಿದ್ರು ಕಣ, ಅದಕ್ಕೆ ಎದ್ದೇಳ್ಸಿದೆ. ಅಲ್ಲೋ, ನೀನ್ ನಿದ್ದೆ ಮಾಡಂಗಿದ್ರೆ ಅಲ್ಲೇ ನಿಮ್ಮೂರಲ್ಲೇ ನಿದ್ದೆ ಮಾಡ್ಬೋದಿತ್ತಲ್ಲೋ, ಮತ್ತೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿ? ಇದು ಸಾಧಕರ ಸನ್ನಿಧಿ ಕಣ, ಗೊತ್ತಾಗಲ್ವಾ ನಿಮ್ಗೆ ಯಾವ ರೀತಿ ಇರ್ಬೇಕಂತ? ಹೌದ್, ನೀನ್ ಬಂದಿರೋದಾದ್ರೆ ಏನಕ್ಕೆ ಅಂತ ನಿಮ್ಗೆ ಗೊತ್ತಿಲ್ವಾ? ಏನ್ರ ನೀವಲ್ಲ ಲವ್. ಸಾರಿ ಕಣ. ಬಾ, ಟೀ ಕುಡ್ಕೊಂಡ್ ಬಾ, ನಿದ್ದೆ ಬಂದ್ರಪ್ಪ ಉದ್ರಿ ಗಿರಾಕಿಗಳು. ಬೈದರದ ಸಾಕಾಗೈತೆ. ಮೊನ್ನೆ ಏನನ್ ಗೊತ್ತಾ ವಾಚ್ಮನ್, ನಾನು ಊಟಕ್ಕಾಗಿ ಬದುಕಿದ್ದೀರಣ್ಣ ನೀವು, ಏನ್ ಪದೇ ಪದೇ ನಿಮ್ದು ಕಾಟ ಇಲ್ಲಿ ಅಂದ. ನಾವು ಅಲ್ಲ ಪದೇ ಪದೇ ಅದೇ ಚೌಟ್ರಿಗೆ ಊಟಕ್ಕೆ ಹೋಗ್ತಾ ಹೋಗ್ತಾ ಹೋಗೋದು ಬರೋದು ಮಾಡಿದ್ರೆ ಅವ್ನಿಗೆ ವಾಚ್ಮ್ಯಾನ್ಗೂ ತಲೆ ಕೆಟ್ಟೋಗಿದೆ ಅವ್ನು ನೋಡಿ ನೋಡಿ. ಸರಿ ಬಾರ ಹೋಗೋಣ. ಇಲ್ಲ ಹೋಗ್ರಿ ನೀವು. ಇಲ್ಲ ನನಗೆ ಯಾಕೆ ಹಸಿಲ್ಲ, ಹೋಗ್ರಿ ಹೋಗ್ರಿ. ಸರಿ ಬಾರ ಹೋಗೋಣ. ಹೇಳ, ನೀವಿಲ್ಲಿ? ಏನಿಲ್ಲಪ್ಪ, ಇಲ್ಲ ಲೈಬ್ರರಿಗೆ ಹೊಂಟಿದ್ದೆ. ಮತ್ತೆ ಆರಾಮ? ಆರಾಮಣ್ಣ, ನೀವು? ನಾ ಆರಾಮ. ಮೊನ್ನೆ ಜಾಬ್ ಆಯ್ತತ್ತೆ? ಅಣ್ಣ ಆಯ್ತು, ಪೋಸ್ಟ್ ಆಫೀಸ್. ಹೌದಾ? ಹಂಗೆ ಬಿಡಪ್ಪ, ಅದೃಷ್ಟ ಚೆನ್ನಾಗಿದೆ ನಿಮ್ಗೆ. ನಾವಿನ್ನೂ ಟ್ರೈ ಮಾಡ್ತಾ ಇದೀವಿ, ನಮಗಿನ್ನು ಯಾವ ಆಗ್ತಾನೆ ಇಲ್ಲ. ಯಾವ ಆಗಿಲ್ಲ ಅಣ್ಣ ಜಾಬ್? ಇಲ್ಲಪ್ಪ, ಇನ್ನು ಯಾವ ಆಗ್ತಿಲ್ಲ. ನಾವು ಓದೋ ಟೈಮಲ್ಲಿ ದುಡಿಯಕ್ ಹೋಗಿ ಇವಾಗ ದುಡಿಯೋ ಟೈಮಲ್ಲಿ ಓದಕ್ ಹೋಗ್ತಾ ಇದೀವಿ. ಇನ್ನೇನಾಗತ್ತೆ? ಏನ್ ಮಾಡಕತ್ತಣ, ಎಲ್ಲ ಹಣೆ ಬರ. ಸರಿ ತಾಣ, ಆಯ್ತು, ಡ್ಯೂಟಿ ಟೈಮ್ ಆಗತ್ತೆ, ಹೋಗ್ತೀನಿ. ಸರ್, ಅದೇ MLA ಗೋವಿಂದಪ್ಪರ್ ಕಳಿಸಿದ್ರು, ಅದೇ ಸ್ವಲ್ಪ ಕೆಲಸದ ಬಗ್ಗೆ ಅವ್ರನ್ನ ತಗೋಗಿ ಕಾಣ್ರಿ ಅಂತ ಹೇಳಿ. ಓ, MLA ಕಳಿಸಿದ್ರಾ? ಗೊತ್ತಾಯ್ತು. ಅದೇ ಅವರು 2 ಪೋಸ್ಟಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಒಂದು ಅಡ್ವಾನ್ಸ್ ಒಂದು 5 ಲಕ್ಷ ಕೊಡ್ತಿರ್ರಿ, ಮತ್ತೆ ಮಿಕ್ಕಿದ ಬ್ಯಾಲೆನ್ಸ್ ಆರ್ಡರ್ ಕಾಪಿ ಬಂದಮೇಲೆ ಸೆಟಲ್ಮೆಂಟ್ ಮಾಡ್ಬೋದು. ಅದೇ ಸರ್, MLA ಸಾಹೇಬ್ರು ಹೇಳಿದ್ರು ಒಂದು 5 ಲಕ್ಷ ಕೊಡ್ರಿ ಅಂತ, ಅದಕ್ಕೆ ಕೊಡ್ತೀವಿ. ಅದು ನಿಮ್ಮ ಮೇಲೆ ನಂಬಿಕೆ ಐತೆ ನಮಗೆ, ಮಾಡ್ತೀರಿ ಅಂತ, ಹಂಗಾಗಿ ಕೊಡ್ತೀವಿ. ಕೊಡಪ್ಪ ಸರ್, ಇನ್ನು ಬರೋಂತ ಆಡಿತಾರೆ ನಾವು. ಸರಿ, ನೀವೊಂದು ಎಕ್ಸಾಮ್ ಒಂದು ಅಟೆಂಡ್ ಮಾಡಿರ್ರಿ, ನಾನು ಮಿಕ್ಕಿದೆಲ್ಲ ನೋಡ್ಕೊಂತೀನಿ.
ಹಲೋ ಅಪ್ಪ, ನಾನಪ್ಪ ವಿವೇಕ್. ಹಾಂ ಅದೇ ಅಪ್ಪ, ನಾಳೆ ಮಂಗಳೂರಲ್ಲಿ ಎಕ್ಸಾಮ್ ಇತ್ತು ನಂದು. ಅಲ್ಲಿಗೆ ಹೋಗೋಕೆ ಅಮೌಂಟ್ ಇರಲಿಲ್ಲಪ್ಪ. ಸ್ವಲ್ಪ ಅಮೌಂಟ್ ಇದ್ರೆ ಅಡ್ಜಸ್ಟ್ ಮಾಡಿ ಹಾಕಪ್ಪ. ಈಗ ಯಾವ್ದವಪ್ಪ ದುಡ್ಡು? ಇಲ್ಲಪ್ಪ, ಇದೊಂದು ಸರಿ ಹಾಕಪ್ಪ, ಅಮೌಂಟ್ ಏನಾದರೂ ಮಾಡಿ. ಇಲ್ಲ, ಇದೊಂದು ಸರಿ ಅಪ್ಪ. ನನಗೆ ಆರಾಮಿತ್ತಲ್ಲ, ಆಸ್ಪತ್ರೆಗೆ ಹೋಗಿದ್ದೆ. ಡಾಕ್ಟ್ರು ಶುಗರು BP ಹೆಚ್ಚಿಗೆ ಐತಿ ಅಂದ್ರು. 4 ದಿವಸ ರೆಸ್ಟ್ ಮಾಡಪ್ಪ ಅಂದ್ರು. ನಿಮ್ಮ ಹಬ್ಬಕ್ಕೆ ದುಡಿಯಾಕಿ ಏನಪ್ಪ, ನೀನು ಓದೋದು ಬೇಡ, ನಮಗೆ ಆಸ್ಕಾರ ಆಗಿರಂತೆ. ಏನಪ್ಪ ದುಡ್ಡಿಲ್ಲ ಏನಿಲ್ಲ, ಓದು ಅಲ್ಲಿಗೆ ಬಿಟ್ಟು ಬಂದ್ಬಿಡಪ್ಪ. ಯಾಕಂದ್ರೆ ದುಡ್ಡಿಂದು ಭಾಳ ಅಡಚಣೆ ಆಗೈತಿ. ನಿಮ್ಮ ಒಬ್ಬಕ್ಕೆ ದುಡಿಯಾಕಿ, ಮನೆಗೆ ಏನಿಲ್ಲ ಎಂತಿಲ್ಲ, ಮನೆ ಕಡೆಗೂ ನೋಡ್ಕೊನಪ್ಪ, ಚೀಟಿನೂ ಕಟ್ಬೇಕು. ಸಾಕ್ ಬಂದ್ಬಿಡಪ್ಪ. ಇನ್ನ ಸುಖ ಕಷ್ಟ ನಿನಗೂ ನಾನು ಹೇಳಿದ್ದು ಅರ್ಥ ಆಗ್ತಾ ಬಂದ್ಬಿಡು. ನನಗೆ ಬಹಳ ಕಷ್ಟ ಐತಿ, ದುಡ್ಡಿಂದು ಬಹಳ ಯೋಚನೆ ಐತಿ. ಇನ್ನು ಸಾಕು, ಓದೋದ್ ಬಿಟ್ಟು ನೀನ್ ನನ್ನ ಮಾತು ಕೇಳಿ ಬಂದ್ಬಿಡಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಪ್ಪ. ಎಕ್ಸಾಮ್ ನಾನು ನೋಡ್ಕೊತೀನಂತೆ, ಅಮೌಂಟ್ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಲಂಚ ತಗೊಂಡು ಕೆಲಸ ಕೊಡ್ತಿದ್ದೀನಲ್ಲ, ಪಾಪ ಎಷ್ಟೋ ಜನ ಕಷ್ಟಪಟ್ಟು ಹೋದಂಥ ವಿದ್ಯಾರ್ಥಿಗಳಿಗೆ ನಾನು ದ್ರೋಹ ಮಾಡ್ತಿದ್ದೀನಿ. ನಾನು ಇವತ್ತಿಂದನೇ ಈ ಲಂಚ ಅನ್ನೋದು ಮುಟ್ಟಬಾರ್ದು. ನನ್ನಿಂದ ಇಪ್ಪಟ್ಟಿಂದ ಈ ಲಂಚ ಅನ್ನೋ ಭೂತ ತೆಗೆದಾಕ್ಬೇಕು. ಬಂದ್ಬಿಡಪ್ಪ, ಇನ್ನು ಸಾಕು ಬಂದ್ಬಿಡು. ನನ್ನ ಮಾತು ಕೇಳಿ ಬಂದ್ಬಿಡು. ಸರಿಯಪ್ಪ. ಹಾಯ್ ವಿವೇಕ್, ನೀನೇನು ಇಲ್ಲಿ? ಏನಿಲ್ಲ ಕಣ, ನಾಳೆ ಎಕ್ಸಾಮ್ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓ, FD ನೀನ್ ಹಾಕಿದೀಯಾ? ಮಗ ನಾನು ಹಾಕಿದ್ದೆ ಕಣ. ನಿಂದೆಲ್ಲ ಎಕ್ಸಾಮ್? ಮಂಗಳೂರಲ್ಲಿ. ಹೌದಾ? ನಂದು ಇಲ್ಲೇ ದಾವಣಗೆರೆ. ಬಿಡಪ್ಪ, ಏನ್ ಮಾಡಕ್ಕಾಗುತ್ತೆ, ನಿಮ್ಗೆ ಇಲ್ಲೇ ಬಿದ್ಬಿಡುತ್ತೆ ಲೋಕಲ್ ನಮ್ದು. ಮಂಗಳೂರಲ್ಲಿ. ಹೌದಾ? ಏನಂದ್ರೆ ಮನೇಲಿ ಮತ್ತೆ? ದುಡ್ಡಿಗೇನು ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಓದು, ಎಕ್ಸಾಮ್ ಕಡೆ ಗಮನ ಕೊಡು ಅಂತ ಹೇಳಿದ್ರು. ಲವ್, ಯಾಕ ಸುಳ್ಳು ಹೇಳ್ತೀಯಾ? ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದ? ನಾನೆಲ್ಲ ಕೇಳಿಸ್ಕೊಂಡೆ ಕಣ. ನಿಜ ಹೇಳ, ಏನಂದ್ರು? ಏನಿಲ್ಲ ಕಣ, ನಿನ್ನ ಹತ್ರ ಮುಚ್ಚಿಡೋದೇನು. ಮನೇಲಿ ಅಪ್ಪನಿಗೆ ಬೇರೆ ಹುಷಾರಿಲ್ಲ, ಕೈಯಲ್ಲಿ ದುಡ್ಡು ಬೇರೆ ಇಲ್ಲ ಅಂತ ಹೇಳ್ತಾರೆ. ಒಂದು ತಿಂಗಳಿಂದ ಕೆಲ್ಸಕ್ಕೆ ಬೇರೆ ಹೋಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನನಗೆ ಎಕ್ಸಾಮ್ ಅನ್ನೋದು ಹಣೆ ಬರಲು ಬರ್ದಿಲ್ಲ ಅನ್ಸುತ್ತೆ ಕಣ. ನನ್ನಂತವನಿಗೆ ಇದು ಎಕ್ಸಾಮು ಇಲ್ಲ ಅನ್ಸುತ್ತೆ. ಸರಿ ಮಗ, ನಾನು ಊರಲ್ಲಿ ಹೋಗಿ ಅಪ್ಪನ ಜೊತೆಗೆ ಸ್ವಲ್ಪ ಸಹಾಯ ಮಾಡಿ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಲವ್, ನಂತರ ನಿಂತರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಂತಾರೋ ಬೇಜಾನ್ ಜನ ಇದಾರೆ ಕಣ ಈ ದೇಶದಲ್ಲಿ. ಅವರೆಲ್ಲ ಕಷ್ಟ ಬಂತು ಅಂತಂದು ಯಾರು ಬಿಟ್ಟು ಹೋಗ್ಲಿಲ್ಲ. ಇವಾಗ ನೀನ್ ನಾಳೆ ಎಕ್ಸಾಮ್ ಬರೆಕ್ ಹೋಗಕ್ ದುಡ್ಡಿಲ್ಲ ಅಂತಂದು ನೀನು ಮನೆಗೆ ಹೋಗ್ತೀನಿ ಅಂದ್ರೆ ಹೆಂಗೆ? ಇದೊಂದ್ಸರಿ ಕಟ್ಬಿಟ್ಟಿದೀವಿ, ಬರೆಯೋಣ, ಏನಾಗುತ್ತೋ ಆಗ್ಲಿ, ಏನ್ ಮಾಡಕ್ಕಾಗುತ್ತೆ? ಮಕ್ಳು ಮರಿ ಮಾಡ್ಕೊಳ್ಳೋ ವಯಸ್ಸಲ್ಲಿ ನಾವು ಓದಕ್ ಬಂದಿದೀವಲ್ಲ, ನಮ್ ತಪ್ಪದು, ಯಾರೇನ್ ಮಾಡಕ್ಕಾಗುತ್ತೆ? ದೇವ್ರು ಕಷ್ಟನ ಪದೇ ಪದೇ ಬಡವರಿಗೆ ಯಾಕೆ ಕೊಡ್ತಾನೆ ಗೊತ್ತಾ? ಈ ಕಷ್ಟಗಳನ್ನ ಅನುಭವಿಸಿ ಮೆಟ್ಟಿ ನಿಲ್ಲುವಂತ ಶಕ್ತಿ ಇರೋದು ಬಡವರಿಗೆ ಮಾತ್ರ. ಅದಕ್ಕೋಸ್ಕರ ದೇವ್ರು ನಮಗೆ ಕಷ್ಟಗಳನ್ನ ಕೊಡತ್ತಣ. ಎಲ್ಲ ನಮ್ಮ ಕೈಯಲ್ಲಿದೆ, ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ. ಇವತ್ತು ನಮ್ಮ ದೇಶ ಹಾಳಾಗ್ತಾ ಇರೋದು, ನಮ್ಮಂತ ಯುವಕರು ಹಾಳಾಗ್ತಾ ಇರೋದು ಯಾರಿಂದ ಗೊತ್ತಾ? 70 ವರ್ಷದ ರಾಜಕಾರಣಿಗಳಿಂದ. ಯುವಕರು ಆಡಳಿತ ಮಾಡ್ಬೇಕಾಗಿರೋಂಥ ಟೈಮಲ್ಲಿ 70 ವರ್ಷದ ಮುದುಕರು ಆಡಳಿತ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರನ. ಅಂದ್ರೆ ಅರ್ಥ ಮಾಡ್ಕೋಬೇಕು. ಯುವಕರನ್ನ ಬೆಳೆಸೋರು ಯಾರಿಲ್ಲ ಇಲ್ಲಿ, ಯುವಕರನ್ನ ಗುಲಾಮರಾಗಿ ಕಾಣೋರೇ ಇರೋದಿಲ್ಲ. ನೋಡಿ, ಇವಾಗ ನಮ್ಮ ಸರ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಂತ ಮಕ್ಕಳಿಗೋಸ್ಕರನೇ ಒಂದು ವಸತಿ ಶಾಲೆ ಯಾಕೆ ತೆಗಿಬಾರ್ದು ಅಲ್ವಾ? ಒಂದು ತೂಟ ಕೊಟ್ರೆ ಏನು ಇವ್ರಪ್ಪನ ಗಂಟ ಹೋಗುತ್ತೆ? ಇವೆರಡನ್ನು ನಿಭಾಯಿಸಕ್ಕಾಗದೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ತಮ್ಮ ಓದು ಬರಹ ಎಲ್ಲ ಬಿಟ್ಟು ತಮ್ಮ ಊರು ಸೇರ್ಕೊಂಡಿದ್ದಾರೆ. ಕೂಲಿನೋ ನಾಲಿನೋ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಅಂಥದ್ದು ಯಾವುದು ನಮ್ಮ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ಲ. ಕಾಣೋದು ಒಂದೇ, ಸೀಟ್ಗೋಸ್ಕರ ಹೊಡೆದಾಡೋದು, ಬಡದಾಡೋದು, ದುಡ್ಡು ಮಾಡಬೇಕು, ಅದು ಮಾಡಬೇಕು. ಇದೇ ಅವ್ರ ತಲೆಯಲ್ಲಿ ತುಂಬಿರೋದು. ಯಾರು ಏನು ಮಾಡ್ತಾರೆ ನಮ್ಮ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೌದು ಮಗ, ನೀನು ಹೇಳೋದು ನಿಜನೇ ಇದೆ. ನಮ್ಮಂಥ ಓದೋ ವಿದ್ಯಾರ್ಥಿಗಳಿಗೆ ಒಂದು ವಸತಿ ಶಾಲೆ ಅನ್ನೋದು ಉಚಿತವಾಗಿತ್ತು ಅಂದರೆ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಸಹಾಯನೂ ಕೂಡ ಆಗುತ್ತೆ. ಬಡ ವಿದ್ಯಾರ್ಥಿಗಳು ದುಡ್ಡು ಕಟ್ಟಕ್ಕಾಗದೆ ಎಷ್ಟೊಂದು ಜನ ಸಾಯ್ತಾ ಇರೋದಂತೂ ನಿಜ. ತಪ್ಪು ಅಂತ ಹೋದರೆ ನಮ್ಮದು ಇದೆ ಕಣ. ನಾವು ಯಾಕೆ ಹೇಳು, ನಾವು ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾ ಇಲ್ವಲ್ಲ, ಅದು ನಾವು ಮಾಡ್ತಾ ಇರೋ ತಪ್ಪು. ಇಂಥ ಕೆಟ್ಟ ಸರ್ಕಾರ, ಕೆಟ್ಟ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಕುತ್ಕೊಂಡ್ರೆ ನಮ್ದೇ ಟೈಮ್ ವೇಸ್ಟ್ ಆಗೋದು. ಇಂಥ ಕೆಟ್ಟ ಸರ್ಕಾರದ ಮಧ್ಯೆ ನಮ್ದು ನಿಂದು ಏನ್ ನಡೆಯುತ್ತಪ್ಪ? ಬಾ, ನಾಳೆ ಎಕ್ಸಾಮ್ ಇದೆ, ಓದ್ಕೊಂಡ್ರೆ 2 ಮಾರ್ಕ್ಸ್ ಆದ್ರೂ ಬರ್ಬೋದು. ಹಲೋ, ಇದು ಮೊನ್ನೆ ಕೆಲಸ ವಿಚಾರವಾಗಿ ದುಡ್ಡು ಕೊಟ್ಟು ಹೋಗಿದ್ದು ನೀವೇ ತಾನೆ? ಹಾಂ, ಸ್ವಲ್ಪ ಆಫೀಸ್ ಹತ್ರ ಬಂದು ಹೋಗ್ತೀರಾ? ಸ್ವಲ್ಪ ಕೆಲಸ ಇದೆ, ಮಾತಾಡ್ಬೇಕಿತ್ತು. ಹಾಂ ಸರಿ, ಓಕೆ, ಬನ್ನಿ. ಸರ್ ಯಾಕೆ ಕರೆ ಕಳಿಸಿ ಸರ್? ನನ್ನಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಆಗ್ತಾ ಇಲ್ಲ. ನಿಮ್ಮ ದುಡ್ಡು ವಾಪಸ್ ತಗೊಳ್ಳಿ. ಎಷ್ಟೋ ಜನ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಓದಿ ಅವ್ರು ಎಕ್ಸಾಮ್ ಬರೀತಾರೆ. ಅವ್ರನ್ನ ದ್ರೋಹ ಮಾಡಬೇಕತಿ.
ಶಾಪ ತಟ್ಟೋದು ಬೇಡ, ನಿಮ್ಮ ದುಡ್ಡು ನೀವು ವಾಪಸ್ ತಾಳೆ. ನನ್ನ ಕೈಲಂತೂ ಕೆಲಸ ಮಾಡೋಕ್ಕಲ್ಲ, ನೀವೆಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ. ನೀವು ಕೊಟ್ಟಿರೋಂಥ ದುಡ್ಡು ವಾಪಸ್ ತಗೊಂಡು ಹೋಗ್ಬಿಟ್ಟು ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತೀವಿ. ಸರ್ ಏನು ಸರ್ ಈ ಥರ ಅಂತ ಇದ್ದೀರಿ ನೀವು? MLA ಸರ್ ಹೇಳಿದ್ದಾರೆ. MLA ಅವರಲ್ಲ, MLA ಅವರ ಅಪ್ಪ ಹೇಳಿದ್ರು ನಾನು ಕೆಲಸ ಮಾಡ್ಕೊಡಕ್ ಆಗೋದಿಲ್ಲ, ದುಡ್ಡು ತಗೊಂಡು ನೀವು ಹೋಗ್ಬಿಟ್ಟು. ಸರಿ ಬಿಡಿ ಸರ್, ಆಯ್ತು. ಕೂತ್ಕೊಳ್ಳಿ. ನೋಡಿ, ನಿಮ್ಮ ಹತ್ರ ಹಾಲ್ ಟಿಕೆಟು ಮತ್ತು ಆಧಾರ್ ಕಾರ್ಡ್ ಬಿಟ್ಟರೆ ಬೇರೆ ಏನೂ ಇರೋಂಗಿಲ್ಲ. ನಿಮಗೆ ಇಯರ್ಫೋನು, ಹೆಡ್ಫೋನು, ಮೊಬೈಲು, ಬ್ಯಾಗ್ಸ್, ವಾಚ್ ಏನೂ ಇರೋಂಗಿಲ್ಲ. ಇಲಾಖೆ ನಿರ್ದೇಶನವೇ ಆಗಿದೆ. ಹಾಗಾಗಿ ಬಿಟ್ಟೆ ಬರಬೇಕು. ಒಂದು ವೇಳೆ ನೀವು ತಗೊಂಡು ಬಂದು ಸ್ಪಾಟ್ ಬಂದರೆ ನೀವು ಡಿಬರ್ ಆಗ್ತೀರಿ. ನಿಮಗೆ ಎಚ್ಚರಿಕೆಯಿಂದ ನಾನು ಕೊಟ್ಟಿದ್ದೇನೆ. ನೋಡಿ, ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ ಸೀರೀಸ್ ಆಗಬೇಕು. ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು. ಮತ್ತು ನೀವು ಬರೀತಾರೆ, ನೀವು ಹಾಲ್ ಟಿಕೆಟ್ ನಂಬರ್ ಬಂದು ತಪ್ಪಾಗಿ ಶೇರ್ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. ಶೇರ್ ಮಾಡೋದು ತಪ್ಪು ಆದರೆ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ತಪ್ಪಾಗ್ತದೆ. ಅದಕ್ಕೆ ನೋಡಿ ನೀವು ಯೋಚನೆ ಮಾಡಿ ನಿಧಾನಕ್ಕೆ ಅದನ್ನು ವೈವರ್ ಶೀಟ್ಗೆ ಅದನ್ನು ಶೇರ್ ಮಾಡಬೇಕು. ಹಾ ವಿವೇಕ್, ಲೋ ಮಗ, ಎಲ್ಲಿದೆಯೋ? ಇಲ್ಲೇ ಇದ್ದೆ ಕಣ, ಊರಲ್ಲಿದ್ದೆ. ಹೇಗಿದ್ಯಪ್ಪ? ನಾನು ಹಂಗೆ ಇದೇನಪ್ಪ. ವಿಷಯ ಗೊತ್ತಾಯ್ತಾ? ಪಾಸ್ ಆಗ್ಬಿಟ್ಟಿವ್ ಮಗ, ಎಕ್ಸಾಮ್ ಬರ್ತಿದ್ವಲ್ಲ. ಹೌದಾ? ಹಾ, ನಾನು, ನೀನು, ಶಿವು, ಮಂಜು 4 ಜನ ಪಾಸ್ ಆಗಿದೀವಿ. ಸರಿ ಸರಿ, ಓಕೆ. ಆ ಲಿಂಕ್ ಕಳ್ಸ ನನಗೆ, ಆ ಲಿಸ್ಟ್ ಲಿಂಕ್ ಕಳ್ಸ. ನನಗೆ ಹಾಕ್ತೀನಿ ಒಂದು ಲಿಂಕ್ ನಿನ್ಗೆ, ಆಯ್ತಾ? ಸರಿ ಮಗ, ಓಕೆ, ಹುಷಾರ್ ಕಣ. ಓಕೆ, ಬಾಯ್ ಮಗ. ಸರಿ ಸರಿ, ಓಕೆ ಓಕೆ, ಬಾಯ್. ವಿಷಯ ಮೊದ್ಲು ಅಪ್ಪ ಅಮ್ಮಗೆ ಹೇಳ್ಬೇಕು. ಜೀವನದಲ್ಲಿ ಭರವಸೆ ಅನ್ನೋದೊಂದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದು ಒಂದು ಮುಖ್ಯ ಉದಾಹರಣೆ.